ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಿಯಾಗಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಮುಖಂಡರೇ, ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಮಿತ್ರರೇ, ಯುವಕ ಶಕ್ತಿಯೇ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಹಲವು ಮುಖಂಡರು ಮಾತಾಡಿದ್ದಾರೆ. ರಾಜ್ಯದಲ್ಲಿ ಜನಾಕ್ರೋಶ, ಈ ಬೇಸಿಗೆ ಬಿಸಿಲು ಹೇಗೆ ಏರ್ತಾ ಇದೆಯೋ ಹಾಗೆ ಜನಾಕ್ರೋಶವೂ ಏರ್ತಾ ಇದೆ. ಆದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಜನಾಕ್ರೋಶವೇ ಇಲ್ಲ ಅಂತ. ಜನಾಕ್ರೋಶವೇ ಇಲ್ಲ ಅಂದ್ರೆ ಈ ಸಾರಿ ಬೇಸಿಗೆನೇ ಬಂದಿಲ್ಲ ಅಂತ ಅರ್ಥ. ಪಾಪ ಅವ್ರಿಗೆ ಗೊತ್ತಾಗಲ್ಲ, ಯಾಕಂದ್ರೆ ಎ ಸಿ ರೂಮಲ್ಲೇ ಇರ್ತಾರೆ. ಇತ್ತೀಚೆಗಂತೂ ಈಚೆ ಬರಕ್ಕಾಗ್ತಾ ಇಲ್ಲ. ಅದು ಕತ್ತಲ ಕೋಣೆ ಗೊತ್ತಾಗಲ್ಲ, ತಣ್ಣಗಿರುತ್ತಲ್ಲ, ಅದಕ್ಕೆ. ಅದೇನೇ ಆದ್ರೂ ಇರಲಿ, ಭ್ರಷ್ಟಾಚಾರ ಎಷ್ಟು ಮಿತಿ ಮೀರಿದೆ ಅಂದ್ರೆ ಚುನಾವಣೆ ಗಿಮಿಕ್ ಮಾಡಿ ನಮ್ಮ ಮೇಲೆ ಹೇಳಿದ್ರು 40%. ಲೋಕಾಯುಕ್ತ ಕೊಟ್ರು, ಇಲ್ಲ ಅಂತ ಬಂತು. ಇನ್ನೊಂದು ಆಯೋಗಕ್ಕೆ ಕೊಟ್ರು, ಇಲ್ಲ ಅಂತ ಬಂತು. ಈಗೇನೋ SIT ಕೊಡ್ತಾರಂತೆ. ನಾನು ಹೇಳ್ತೇನೆ, ನಿಮ್ಮ ಮೇಲೆ 60% ಅಂತ ಹೇಳ್ತಿದ್ದಾರೆ ಕಾಂಟ್ರಾಕ್ಟರ್ಗಳು. ನಮಗೂ ಸೇರಿ, ಅದನ್ನೂ ಸೇರಿ CBI ಕೊಟ್ಬಿಡಿ, ನೋಡ್ಬಿಡೋಣ ಏನಾಗುತ್ತಂತ ನೋಡ್ಬಿಡೋಣ. ಕೊಡೋಣ ಸಿದ್ದಣ್ಣ. ಮೇಲೆ ಮೇಲೆ ಬಸಪ್ಪ ಬೇಡ. ಸಿದ್ದರಾಮಯ್ಯ ಯಾವಾಗಲೂ ನಾನು ಹೇಳ್ತೇನೆ, ಒಳಗೆ ವಿಷಪ್ಪ, ಮೇಲೆ ಬಸಪ್ಪ. ಇದು ನಡೆಯೋದಿಲ್ಲ ರಾಜ್ಯದ ಜನರ ಮುಂದೆ. ನಾವು ಹೋರಾಟ ಮಾಡಿದ್ವಿ ನಿಮ್ಮ ಭ್ರಷ್ಟಾಚಾರದ ವಿರುದ್ಧ. ಖರ್ಗೆ ಅವರು 5 ಎಕರೆ ಲೂಟಿ ಮಾಡಿದ್ರು ಏರ್ಪೋರ್ಟ್ ಪಕ್ಕದಲ್ಲಿ. ನಾವು ಹೇಳಿದ ತಕ್ಷಣ ರಾತ್ರಿ ಕೊಟ್ಬಿಟ್ರು ವಾಪಸ್. ಸಿದ್ದರಾಮಯ್ಯ ಮೇಲೆ ಹೇಳಿದ್ವಿ, ಅವರು ಕೊಟ್ಬಿಟ್ಟಿದ್ದ ಮುಗ್ದೆ ಹೋಗ್ತಿತ್ತೇನೋ. ಸುಳ್ಳು ಹೇಳಿದ್ರು ಹೇಳ್ತೀನಿ, ಸರಿಯಾಗಿ ಹೇಳ್ಬೇಕು ಅಂತ ಹೇಳಿ ಒಂದಷ್ಟು ಹೇಳಿದ್ರು. ನಮ್ಮ ಅಧ್ಯಕ್ಷರು ಬಿಡ್ಲಿಲ್ಲ ನಮ್ಮನ್ನ. ನಡೀರಿ ಮೈಸೂರು ತನಕ ಹೋಗೋಣ, ಹೋರಾಟ ಮಾಡೋಣ ಅಂತ. ಹೋದ್ಮೇಲೆ ರಾತ್ರಿ ಕೊಟ್ಬಿಟ್ರು 14 ಸೈಟ್ ವಾಪಸ್ಸು. ನೋಡಿ ಕಾನೂನು ಹೆಂಗ್ ಬಂದಿದೆ ಅಂದ್ರೆ, ಕಾಂಗ್ರೆಸ್ ಅಲ್ಲಿ ನೀವು ಕದಿಬಹುದು, ಲೂಟಿ ಮಾಡಬಹುದು, ಆದ್ರೆ ಸಿಕ್ಕಾಕೊಂಡು ವಾಪಸ್ ಕೊಟ್ಬಿಟ್ರೆ ಕೇಸ್ ಇಲ್ಲ. ನೋಡಿ ಇದು ಈಗಿನ ನೀತಿ ಕಾಂಗ್ರೆಸ್. ಆದ್ರೆ ನಿಮ್ಮೂರಲ್ಲಿ ಯಾರಾದ್ರೂ ಕದ್ದು ಸಿಕ್ಕಾಕೊಂಡ್ರೆ ವಾಪಸ್ ಕೊಟ್ಬಿಟ್ರೆ ಪೊಲೀಸರು ಹಿಡ್ಕೊಂಡು ಹೋಗಲ್ವಾ, ಕೇಸ್ ಹಾಕಲ್ವಾ? ಆದ್ರೆ ಇವ್ರ ಮೇಲೆ ಹಾಕ್ಬೇಕಾ ಇಲ್ಲ? ಹಾಗೆ ಭಾಷಣ ಮಾತ್ರ, ನನ್ನಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ತೋರಿಸ್ಬಿಡಿ ನೋಡೋಣ ಅಂತ. ಈಗ ನಾನು ಹೇಳ್ತೇನೆ ಸಿದ್ದರಾಮಯ್ಯನವರೇ, ನೀವು ಕಪ್ಪು ಚುಕ್ಕೆ ಅಲ್ಲ, ನೀವು ಕಾಗೆ ತರ ಕಪ್ಪಾಗಿ ಬಿಟ್ಟಿದ್ದೀರಿ. ಈಗ ಕಪ್ಪು ಚುಕ್ಕೆ ಎಲ್ಲಪ್ಪ ತೋರಿಸೋದು ನಾವು? ಕಾಗೆನಲ್ಲಿ ಯಾರಾದ್ರೂ ಕಪ್ಪು ಚುಕ್ಕೆ ತೋರ್ಸಕ್ಕಾಗತ್ತಾ? ನಿಮ್ ಪರಿಸ್ಥಿತಿ ಇಲ್ಲಿಗೆ ಬಂದಿದೆ. ಇದೇನಾದ್ರೂ ಇರಲಿ, ಆಕ್ರೋಶ ಇಲ್ವಾ? ಯಾರಿಗೂ ಇಲ್ವಾ? 42,000 ಕೋಟಿ ದಲಿತರಿಗೆ ಇಟ್ಟಿದ್ದೀನಿ ಅಂತ ಹೇಳಿ ಅನೌನ್ಸ್ ಮಾಡ್ತೀರಿ ಬಜೆಟ್ ಅಲ್ಲಿ. 14,000 ಕೋಟಿ ಗ್ಯಾರಂಟಿಗಳಾಗ ಅದರಿಂದನೇ ತೆಗಿತೀರಿ. ಅದೇ ಗ್ಯಾರಂಟಿಗಳು ಹೇಳಿದ್ದು ಎಲ್ರಿಗೂ ಫ್ರೀ ಅಂತ. ದಲಿತರಿಗೆ ಯಾಕೆ ಫ್ರೀ ಇಲ್ಲ? ದಲಿತರ ದುಡ್ಡು ಮಾತ್ರ ದಲಿತರು ಕೊಟ್ಟು ಅದ್ಯಾವ ಗ್ಯಾರಂಟಿ ಅದು? 21,000 ಕೋಟಿ ನೀವು ಬೇರೆ ಹೆಡ್ ಆಫ್ ದಿ ಅಕೌಂಟ್ಗಳಿಗೆ ಹೋಗ್ಬೇಕು. ನೀವು ದಲಿತರು ಕೊಟ್ಟಿದ್ದು ಕೇವಲ 7,000 ಕೋಟಿ, ಹೇಳೋದು 42,000 ಕೋಟಿ. ಇದು ಮೋಸ ವಂಚನೆ ಅಲ್ವಾ? ಈಗ ದಲಿತರಿಗೆ ಆಕ್ರೋಶ ಬರಲ್ವಾ? ಕೆಲವ್ರಿಗೆ ಬರಲ್ಲ ಬಿಡಿ, ಪಾಪ ಅವ್ರು ಏನು ಮಾಡಕ್ಕಾಗಲ್ಲ. ದಲಿತ ನಾಯಕರು ಅಂತಿದಾರಲ್ಲ ಕಾಂಗ್ರೆಸ್ ಅಲ್ಲಿ, ಅವ್ರ ಬಾಯಿ ಬಿಡಕ್ ಹೇಳ್ರಿ ನೋಡೋಣ, ಮಾತಾಡಕ್ಕಾದ್ರೂ ಬರ್ತದೋ ಏನೋ. ಒಬ್ರು ಮಾತಾಡೋದಿಲ್ಲ. ದಲಿತರಿಗೆ ಇಷ್ಟು ಅನ್ಯಾಯ ಆಗ್ತಾ ಇದೆ. AICC ಅಧ್ಯಕ್ಷರು ಕೂಡ ಅವರು ಭಾಷಣ ಮಾಡಿ ಕೇಳ್ತಾರೆ, ದಲಿತರು ಬಹಳ ಅನ್ಯಾಯ ಆಗ್ತಾ ಇದೆ ದೇಶದಲ್ಲಿ ಅಂತ. ಯಾರು ಅನ್ಯಾಯ ಮಾಡಿದ್ದು? 65 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷ ಆಡಳಿತ ಮಾಡಿದ್ಯಾ? ದಲಿತರಿಗೆ ಅನ್ಯಾಯ ಮಾಡಿದ್ಯಾ? ಮೋಸ ಮಾಡಿದ್ಯಾ? ಹೇಳಿ, ಯಾರು ಅನ್ಯಾಯ ಮಾಡಿದ್ದು? ಅವರ ಮಗ ಹೇಳ್ತಾರೆ ಮೊನ್ನೆ,
ಕಾಂಗ್ರೆಸ್ ಸೋಲಿಸಿದ್ದು ಅಂತ ಹಿಸ್ಟ್ರಿ ಇದೆ. ನೀವೇನಾದ್ರೂ ಸಾವರ್ಕರ್ರೆ ಸೋಲಿಸಿದ್ದು ಅಂತ ನೀವು ಪ್ರೂವ್ ಮಾಡಿದ್ರೆ ನಾಳೆ ನಾನು ಪ್ರತಿಪಕ್ಷದ ನಾಯಕತ್ವಕ್ಕೆ ನಾನು ರಾಜೀನಾಮೆ ಕೊಡ್ತೇನೆ. ಇಲ್ಲ ಅಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನೀವು ಸನ್ಯಾಸ ತಗೊಳ್ಬೇಕು, ರಾಜಕೀಯ ಸನ್ಯಾಸ ತಗೊಳ್ತೀರಾ? ಇವತ್ತಿಗೂ ಮಾತಾಡಿಲ್ಲ ಅವರು. ನಾನೊಂದು ವಾರದಿಂದ ಹೇಳ್ತಾನೆ ಇದ್ದೀನಿ, ಬಾಯಿ ನೋವು ಬಂದ್ಬಿಟ್ಟದೆ ನಮ್ಗೆ ಏನ್ ಹೇಳಿ. ಅವ್ರಿಗೇನಿಲ್ಲ, ಅಯ್ಯೋ ಬಿಟ್ಬಿಡಪ್ಪ ಅಂತ. ಯಾಕಂದ್ರೆ ಸತ್ಯ ಏನು ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟು ಎಲ್ಲ ಯಾವಾಗ ರಾಜೀನಾಮೆ ಕೊಟ್ಟರು ಅವರ ಕ್ಯಾಬಿನೆಟ್ ಇಂದ, ಆವತ್ತೇ ಹೊರಗೆ ಬಂದು ಹೇಳಿದ್ರು ಅವರು, ಈ ಕಾಂಗ್ರೆಸ್ ಸುಡುವ ಮನೆ, ಇಲ್ಲಿ ಬಡವರಿಗಾಗ್ಲಿ, ಹಿಂದುಳಿದವರಿಗಾಗ್ಲಿ, ದಲಿತರಿಗಾಗ್ಲಿ ನ್ಯಾಯ ಸಿಗೋದಿಲ್ಲ, ಈ ಸುಡುವ ಮನೆ ಪ್ರವೇಶ ಮಾಡಬೇಡಿ ಅಂತ ಆವತ್ತೇ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅವರು. ಇದನ್ನ ಇನ್ನೂ ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ನೀವೆಲ್ಲ ಹೇಳಿದ್ರಿ ಪಾಪ, ಭಾಷಣ ಮಾಡುವಾಗ ಯಾರೋ ಪಪ್ಪು ಪಪ್ಪು ಅಂದ್ರು, ಯಾರಂತ ಗೊತ್ತಾಗಿಲ್ಲ. ಮೋಸ್ಟ್ಲಿ ನಮ್ಮ ಅಣ್ಣ ಹೇಳಿದ್ರು, ರೇಣುಕಣ್ಣ ಹೇಳಿದ್ರಲ್ಲ ಪಪ್ಪು ಅಂತ. ನಾನು ಅದನ್ನ ಹೇಳಕ್ ಹೋಗಲ್ಲ. ಪಪ್ಪು ಅಂದ್ರೆ ನಾವು ಹೆಸರು ಕೊಟ್ಟಿರೋದಲ್ಲ. ಶಿಕ್ಷರ್ ಸಿದ್ದು ಅಂತ ಒಬ್ರು ಅವರೇ, ಅವರು ಬಿಜೆಪಿಯಲ್ಲಿದ್ದಾಗ ಅವ್ರನ್ನ ಪಪ್ಪು ಅಂದಿದ್ರು. ಅದು ಹಂಗೆ ಉಳಿದೋಗ್ಬಿಟ್ಟಿದೆ. ಈಗಲೂ ಕೂಡ ಅವರೇ ಕಾಂಗ್ರೆಸ್ ಅಲ್ಲ ಅವರೇ. ಈಗ ಅದೆಲ್ಲಾದ್ರೂ ಇದ್ಕೊಳ್ಳಿ. ನೋಡಿ, ಪಪ್ಪು ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಅಂತ ಗೊತ್ತಾ? ಮೊನ್ನೆ ಒಂದು ಹೇಳಿದ್ದಾರೆ, ಬುಡುಬುಡಿಕೆ ಅಳ್ಳಾಡಿಸ್ತಾರಲ್ಲ, ಹಂಗೆ ಅಳ್ಳಾಡಿಸ್ತಾರೆ ಒಂದು ಇದನ್ನ ಹಿಡ್ಕೊಂಡವ್ರು, ಸಂವಿಧಾನದ ಒಂದು ಪ್ರತಿ. ಹೇಳ್ತಾರೆ, ಇದು ಸ್ವತಂತ್ರ ಬಂದ ಮೇಲೆ ಬರ್ದಿರೋದಲ್ಲ, 1000 ವರ್ಷದ ಹಿಂದೆನೇ ಬರ್ದಿರೋದು ಸಂವಿಧಾನ. ಯಾರಪ್ಪ ಹೇಳಿದ್ದು? ನಿಮ್ ತಾತ ಹೇಳಿದ್ರ, ನಿಮ್ ಅಜ್ಜಿ ಹೇಳಿದ್ರ ನಿನಗಿದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ದಿರೋದು ಅಂತ ದೇಶಕ್ಕೆ, ಪ್ರಪಂಚಕ್ಕೆ ಗೊತ್ತಿದೆ. ಅಂತ ಗುಳ್ಳು ನಿನಗ್ ಗೊತ್ತಿಲ್ವಾ? ಕೇಳಬೇಕ ಬೇಡ? ಇನ್ನೊಂದು ಲೆಟರ್ ಬರ್ತಿದ್ದಾರೆ, ಜಾತಿ ತಾರತಮ್ಯ ಆಗಬಾರದು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವೊಂದು ಕೆಲಸ ಮಾಡಿ, ವೇಮುಲ ಆಕ್ಟ್ ಅಂತ ತನ್ನಿ. ವೇಮುಲ ಅದೇನು ಜಾತಿ ತಾರತಮ್ಯಕ್ಕಾಗಿ ಆತನ ಪ್ರಾಣ ಹೋಯ್ತು ಅನ್ನೋದನ್ನ ನಾವು ಕೇಳಿದ್ದೀವಿ, ತಿಳ್ಕೊಳ್ಳೋಣ. ಸರಿ, ಜಾತಿ ತಾರತಮ್ಯ ಆಗಬಾರ್ದು. ಆದ್ರೆ ನಾನು ಕೇಳ್ತೇನೆ, ವೇಮುಲ ಆಗಿದ್ದು ನಿಮ್ಮದೇ ಸರ್ಕಾರ ಇದ್ದಾಗ 16ರಲ್ಲಿ, ಆವತ್ತಿಂದ ಯಾಕೆ ಮಾತಾಡ್ಲಿಲ್ಲ? ಆವತ್ತು ಯಾಕೆ ವೇಮುಲ ಆಕ್ಟ್ ಬರಲಿಲ್ಲ? ಹೋಗ್ಲಿ, ನಾನು ಕೇಳ್ತೇನೆ, 7 ಜನ ದಲಿತರನ್ನ ಕಂಬಾಲಪಲ್ಲಿಯಲ್ಲಿ ಸಜೀವ ದಹನ ಮಾಡಿದ್ರಲ್ಲ ಕಾಂಗ್ರೆಸ್ ಸರ್ಕಾರ. KH ಮುನಿಯಪ್ಪ ಅವತ್ತು MP, ಕೇಂದ್ರದ ಸಚಿವರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಮ್ ಮಿನಿಸ್ಟರ್. ಯಾಕಪ್ಪ? ವೇಮುಲ ಆಕ್ಟ್ ಮಾಡಬೇಕು, ಆದ್ರೆ ಕಂಬಾಲಪಲ್ಲಿ ಆಕ್ಟ್ ಮಾಡೋದು ಬೇಡವಾ? ಅದನ್ನು ಮಾಡ್ರಿ, ದಲಿತರಿಗೆ ನ್ಯಾಯ ಕೊಡ್ರಿ. ಅದನ್ನು ಬಿಟ್ಟು ಇವತ್ತು ಇಲ್ಲ ಸಲ್ಲದನ್ನ ಮಾತಾಡೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದು, ನಿಮಗೆ ಯಾವುದೇ ನೈತಿಕ ಹಕ್ಕೇ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ಲಿಕ್ಕೆ. ನಾನು ನಿಮಗೆ ಕೊನೆಯದಾಗಿ ಹೇಳ್ತೇನೆ, ಹಿಂದೆ ಚುಚ್ಚುತ್ತಾ ಇದ್ದಾರೆ ಬೇಗ ನಿಲ್ಲಿಸಿ ಅಂತ, ಅದಕ್ಕೆ ಬೇಗ ನಿಲ್ಲಿಸ್ಬೇಕು. ನಾನು ನಿಮ್ಗೆ ಹೇಳ್ತೇನೆ, ಬಡವರ ಪಾಲಿಗೆ, ಅದು ದಲಿತರಿರ್ಬೋದು, ಎಲ್ಲ ಜಾತಿ ವರ್ಗಗಳಲ್ಲಿರುವ ಬಡವರ ಪಾಲಿಗೆ ಕಾಂಗ್ರೆಸ್ ಪಕ್ಷ ಅನ್ನೋದು ಒಂದು ಗಿರ್ವಿ ಅಂಗಡಿ ಇದ್ದಂಗೆ. ಈ ಗಿರ್ವಿ ಅಂಗಡಿಯಲ್ಲಿ ಬಡವರು ಯಾಕೆ ಹೋಗ್ತಾರೆ ಗೊತ್ತಾ? ಏನೋ ಸಣ್ಣ ಪುಟ್ಟದಿಟ್ಟು ಸಂದರ್ಭಕ್ಕೊಂದು ಸಹಾಯ ಪಡ್ಕೊಂಡು ಏನೋ ಜೀವನೋದ್ಧಾರ ಮಾಡ್ಕೊಳ್ಳೋಣ ಅಂತೇಳಿ ಬಡವರು ಹೋಗ್ತಾರೆ. ಆ ಬಡವರು ಇಟ್ಟಿದ್ದಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿ ಇನ್ನು ಮುಂದೆ ಬಡ್ಡಿನೂ ಕಟ್ಟಕ್ಕಾಗದೆ, ಆ ಅಸಲು ಇಟ್ಟಿರೋದನ್ನು ವಾಪಸ್ ತರ್ಲಿಕ್ಕೆ ಆಗದೆ ಪಾಪ ಹಂಗೆ ಹೋಗ್ಬಿಡ್ತಾರೆ ಸಾಕು ಅಂತ. ಕೆಲವು ಶ್ರೀಮಂತರು ಅಂತಾರೆ, ಏನು ಗೊತ್ತಾ? ಆ ಬಡವರಿಟ್ಟಿರೋ ಒಡವೆ ಹೆಂಗಾದ್ರೂ ಕಡಿಮೆಗೆ ಸಿಕ್ಬಿಡ್ತದೆ, ಅದನ್ನು ಹೊಡ್ಕೊಂಬರೋಣ ಅಂತ. ಕಾಂಗ್ರೆಸ್ ಇಷ್ಟೇ ಎರಡೇ, ಬಡವರು ಯಾರೋ ಆ ಕಾಂಗ್ರೆಸ್ ಮೆಟ್ಲತ್ತಾರೋ ಇನ್ನು ಅವ್ರ ಜೀವ ಸಮಾಧಿನೇ, ಇನ್ಯಾಗ ಒಳ್ಳೇದಾಗಿ ಅವ್ರು ಯಾರು ವಾಪಸ್ ಬರಲ್ಲ. ಶ್ರೀಮಂತರು ಈ ಬಡವರಿಗೆಲ್ಲ ಹೊಡ್ಕೊಂಡು ಮನೆ ತುಂಬಿಸ್ಕೊಂಡು ಇದು ಮಾಡ್ತಾರೆ. ಇಷ್ಟೇ ಆಗಿರೋದು. ಆದ್ರಿಂದ ಕಾಂಗ್ರೆಸ್ ಬಾಬಾ ಸಾಹೇಬ್ ಹೇಳಿದಂತೆ ಅದು ಸುಡುವ ಮನೆಯೇ ಹೊರತು ಅದು ಭವಿಷ್ಯವನ್ನ ನೀಡುವ ಮನೆಯಲ್ಲ. ಆದ್ರಿಂದ
ಭಾರತೀಯ ಜನತಾ ಪಕ್ಷ ಇವತ್ತು ದಲಿತರ ಪರವಾಗಿ ನಿಂತಿದೆ. ಅಂಬೇಡ್ಕರ್ ಅವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಆ ಕಾರಣದಿಂದ ಸರ್ವರು ಕೂಡ ಮೋದಿ ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಬೇಕು. ಇಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಏನು ರಾಜ್ಯದಲ್ಲಿ ಒಂದು ಸಂಚಲನ ಮೂಡಿರ್ತಕ್ಕಂಥ ಇವತ್ತು ಈ ದಿನಗಳನ್ನ ನಾವು ನೆನೆಸ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಅದು ಎಷ್ಟು ದಿನ ಈ ಸರ್ಕಾರ ಇರ್ತದೆ ನನಗೆ ಗೊತ್ತಿಲ್ಲ. ಆದ್ರೆ ಯಾವತ್ತೇ ಚುನಾವಣೆ ಆದ್ರೆ 3ನೇ ಮಾಡಿಯಲ್ಲಿ ಭಾರತೀಯ ಜನತಾ ಪಕ್ಷ ಇರುತ್ತೆ. ನಾವೆಲ್ಲ ಸೇರಿ ಒಂಟ ಕಟ್ಟಿ ಕೆಲಸ ಮಾಡಿ ಅಧಿಕಾರಕ್ಕೆ ಬರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್. ಈಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಕರ್ನಾಟಕ ರಾಜ್ಯ ಬಿಜೆಪಿ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ BY ವಿಜಯೇಂದ್ರ ರವರು ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ.